ಇವತ್ತು ಆತನ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ. 1 ಸೆಕೆಂಡ್ ತಡವಾಗಿದ್ರೂ ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತು. ಆಟೋ ನಿಲ್ಸಿ ಊಟ ಮಾಡೋಕೆ ಹೋದ ಮರುಕ್ಷಣವೇ ಯಮ ಆ ಸ್ಥಳದಲ್ಲಿ ಪಾಸ್ ಆಗಿ ಹೋಗಿದ್ದ. ಅಷ್ಟಕ್ಕೂ ಅಲ್ಲಿ ಎಂಥದ್ದೇನಾಯ್ತು? ಇಲ್ಲಿದೆ ನೋಡಿ ಒಂದು ವರದಿ. ಮಟಮಟ ಮಧ್ಯಾಹ್ನವೇ ಧರೆಗುರುಳಿದ ಬೃಹತ್ ಮರ. ಕೂದಲೆಳೆ ಅಂತರದಲ್ಲಿ ಆಟೋ ಚಾಲಕ ಬಚಾವ್. ಜಯನಗರದ 4ನೇ ಹಂತದಲ್ಲಿ ನಡೆದ ಈ ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ಒಮ್ಮೆ ನೋಡಿ. ಅದ್ಹೇಗೆ ಬೃಹತ್ ಗಾತ್ರದ ಮರ ದೊಪ್ಪನೆ ಧರೆಗುರುಳಿದೆ ಅಂತ. ಮರ ಬಿದ್ದ ರಭಸಕ್ಕೆ ಆಟೋ ನಜ್ಜುಗುಜ್ಜಾಗಿ ಹೋದ್ರೆ ಆಟೋ ಪಕ್ಕದಲ್ಲಿ ಇದ್ದ 2 ಬೈಕ್ಗಳು ಜಖಂ ಆಗಿವೆ. ವಿಷಯ ಇದಲ್ಲ, ಆಟೋ ಚಾಲಕ ಬಚಾವಾಗಿದ್ದೇ ಇಲ್ಲಿ ಪವಾಡ. ಮಧ್ಯಾಹ್ನ ಆಗಿದ್ರಿಂದ ಚಾಲಕ ಮಂಜುನಾಥ್ ಆಟೋ ನಿಲ್ಲಿಸಿ ಜಸ್ಟ್ 1 ಹೆಜ್ಜೆ ಮುಂದಿಟ್ಟಿದ್ದಾನೆ ಅಷ್ಟೇ. ಆ ಕ್ಷಣವೇ ಮರ ದಿಢೀರನೆ ಬಿದ್ದಿದೆ. ನೋಡ್ತಿದ್ದಂತೆ ಕಣ್ಣ ಮುಂದೆಯೇ ಆಟೋ ಜಖಂ ಆಗಿ ಹೋಗಿದೆ. ಎದುರುಗಡೆನೆ ಕೆಲಸ ಮಾಡೋದು. ಅಲ್ಲಿ ಕೆಲಸ ಬೆಳಗ್ಗೆ ಡಾಕ್ಟರ್ ಬಂದು ನೋಡಿಕೊಂಡು ಮುದ್ದೆ ತಿನ್ನೋಣ ಅಂತ ಈ ಕಡೆ ಬಂದು ನಿಲ್ಲಿಸಿದ ತಕ್ಷಣ ಬಿದ್ದೋಯ್ತು. 60 ವರ್ಷದ ಮರ ತೆರವಿಗೆ ಮನವಿ ಮಾಡಿದ್ದ ಸ್ಥಳೀಯರು. ಇಲ್ಲೂ ಕೂಡ ಬಿಬಿಎಂಪಿ ಅಧಿಕಾರಿಗಳದ್ದೇ ನಿರ್ಲಕ್ಷ್ಯ. ಇನ್ನು ಈ ಮರ ಸುಮಾರು 60 ವರ್ಷಗಳ ಹಳೆಯದಂತೆ. ಸ್ಥಳೀಯರು ಬಿಬಿಎಂಪಿ ಅಧಿಕಾರಿಗಳಿಗೆ ಅನೇಕ ಬಾರಿ ಮರ ತೆರವಿಗೆ ಮಾಹಿತಿ ನೀಡಿದ್ರೂ ಪ್ರಯೋಜನವಾಗಿರಲಿಲ್ಲ. ಮರ ಬಿದ್ದ ಮೇಲೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಇವತ್ತು ಭಾನುವಾರ ಆಗಿದ್ರಿಂದ ಜನ ಹೆಚ್ಚಾಗಿ ಇರಲಿಲ್ಲ. ಇಲ್ಲ ಅಂದ್ರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಿತ್ತು ಅಂತಾರೆ ಸ್ಥಳೀಯರು. ಬೆಳಗ್ಗೆ ಒಂದ್ಸಲಿ ಏನೋ ಸಣ್ಣ ಕಾರ್ ಮೇಲೆ ಏನೋ ಬಿತ್ತು ಅಂತೇಳಿ ರಿಮೂವ್ ಮಾಡಿದ್ದಾರೆ ರಂಬೆ ಕೊಂಬೆನೆಲ್ಲ. ಆಮೇಲೆ ಮಿಕ್ಕಿದ್ದು ಆಮೇಲೆ ಫುಲ್ ಬಿದ್ದೋಯ್ತು ಮರ. ಆ ಸಂಡೆ ಆದ್ರಿಂದ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ಈ ಕಡೆ ವೆಹಿಕಲ್ ಓಡಾಟ ಕಡಿಮೆ ಇರೋದ್ರಿಂದ ಜಾಸ್ತಿ ಏನು. ಒಟ್ನಲ್ಲಿ ಮಳೆಗಾಲ ಆರಂಭ ಆಗಿದ್ದೇ ನಗರದಲ್ಲಿ ಒಂದಲ್ಲ ಒಂದು ಅನಾಹುತಗಳು ನಡೀತಾ ಇದ್ದಾವೆ. ಇನ್ನಾದ್ರೂ ಸಂಬಂಧಪಟ್ಟವರು ಬೀಳೋ ಹಂತದಲ್ಲಿ ಇರೋ ಮರಗಳನ್ನ ತೆರವು ಮಾಡಬೇಕು. ಇಲ್ಲ ಅಂದ್ರೆ ಮತ್ತಷ್ಟು ಸಾವು ನೋವಾಗೋದು ಅಂತೂ ಗ್ಯಾರಂಟಿ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.